ಮಂಕುತಿಮ್ಮನ ಕಗ್ಗ ಇವತ್ತು ಎರಡನೇ ಒಂದು ಚಾಪ್ಟರ್. ಹೇಗೆ ವರಯೋಗ ಮಾರ್ಗ ಮೊದಲನೇ ಚಾಪ್ಟರ್ ಆಯಿತು, ಇವತ್ತು ನರಧರ್ಮ ಸೂಕ್ಷ್ಮವನ್ನು ಯಾವ ರೀತಿ DVG ಅವರು ಹೇಳಿದ್ದಾರೆ ಅಂತ ನೋಡೋಣ. ಬಹಳ ಆಳವಾಗಿದೆ, ಚೆನ್ನಾಗಿದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ಟ್ರಾನ್ಸ್ಫಾರ್ಮೇಷನ್ನ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಇದು ಪ್ರಾಕ್ಟಿಕಲ್ ಆಗಿದೆ ನೋಡಿ. ಮನುಷ್ಯ ಅಂದಾಗ ಅವನಿಗೊಂದು ಅಭ್ಯಾಸ ಇರುತ್ತೆ, ಜನ್ಮಾಂತರದ ಅಭ್ಯಾಸ. ಅವನ ಯೋಚನೆಗಳು ಇರುತ್ತೆ, ಭಾವನೆಗಳಿರುತ್ತೆ. ಇದರ ಒಂದು ಕಾಂಬಿನೇಷನ್ನೇ ನಾವಲ್ವಾ ಮನುಷ್ಯ ಅಂದರೆ. ಯೋಚನೆಗಳು ಬಿಡಿ, ಅದು ಪರಿಸ್ಥಿತಿ ಮೇಲೆ ಹೋಗುತ್ತೆ, ನಮ್ಮ ಸ್ವಭಾವದ ಮೇಲೆ ಹೋಗುತ್ತೆ. ಎಲ್ಲ ಭಾವದ ಮೇಲೆ ಸಂಪೂರ್ಣವಾಗಿ ನಮಗೆ ಹತೋಟಿ ಇರಬೇಕು. ಭಾವ, ಫೀಲಿಂಗ್. ಯಾಕೆಂದರೆ ಆ ಭಾವವೇ ಭಕ್ತಿ ಆಗೋದು, ಆ ಭಾವವೇ ಪ್ರೇಮವಾಗೋದು, ಕರುಣೆ ಆಗೋದು, ದಯೆ ಆಗೋದು. ಆ ಎಮೋಷನ್ ಈಸ್ ಭಾರಿ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ, ಮಾನವನಿಗೆ. ಆ ಭಾವ ಬಹಳ ಮುಖ್ಯ. ನಮ್ಮಲ್ಲಿ ಪ್ರಾರಂಭದಲ್ಲಿ ಮೂಲತಃ ಎಲ್ಲ ಭಾವಕ್ಕೂ ಆ ಭಾವ ಹೊರಡೋದೇ ಆಸೆಯಿಂದ. ಆಸೆ ಒಂದು ಭಾವ. ಆ ಆಸೆಯನ್ನ ಯಾವ ರೀತಿ ನಾವು ರಿಫೈನ್ ಮಾಡ್ತಾ ಹೋಗ್ತೀವಿ, ಅದು ನಮ್ಮ ರಿಫೈನ್ಮೆಂಟ್. ಆಸೆಯ ಕಾಮವಾಗಿ ಅದು ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಎಲ್ಲ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮಾತ್ಸರ್ಯಗಳು ಆ ಒಂದು ಕಾಮನೆಯಲ್ಲಿದೆ, ಆಸೆಯಲ್ಲಿದೆ. ಮತ್ತೆ ಆ ಆಸೆಯನ್ನು ರಿಫೈನ್ ಮಾಡ್ತಾ 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 ಪ್ರೇಮವಾಗತ್ತೆ. ಆ ಪ್ರೇಮದಿಂದ ದಯೆ, ಕರುಣೆ ಮುಂತಾದವು ಬಂದು ಭಕ್ತಿಯಾಗಿ ಭಗವಂತನೇ ಆಗ್ಬಿಟ್ಟು ಎಕ್ಸ್ಪ್ಲೋರ್ಡ್ ಆಗ್ಬಿಡುತ್ತೆ. ಅದರಿಂದ ಎವಲ್ಯೂಷನ್ನೇ ಆಗ್ಬಿಡುತ್ತೆ ದೊಡ್ಡದಾಗಿ. ಆ ಭಾವವನ್ನು ನಾವು ನೋಡಿದಾಗ ಈ ಕಾಮ ಅನ್ನೋದು ಎಲ್ಲರಿಗೂ ಪ್ರಾರಂಭದಲ್ಲಿ, ಸ್ಟಾರ್ಟಿಂಗ್ನಲ್ಲಿ ಮೊದಲನೇ ಪಾಯಿಂಟೇ ಅದು ಕಾಮ. ಯಾವ ರೀತಿ ಆ ಕಾಮ ಏನಿದೆ, ಆಸೆ ಅನ್ನೋದು ಕಾಮನೆಗಳು ಅಂತೀವಲ್ಲ, ಆ ಕಾಮನೆನ ಯಾವ ರೀತಿ ನಾವು ಅದನ್ನು ರಿಫೈನ್ ಮಾಡ್ತಾ ಹೋಗಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ. ನೀವು ರಿಫೈನ್ ಮಾಡಲಿಲ್ಲ, ಹಾಗೆ ಬಿಟ್ಬಿಡೋಣ ಪ್ರಾಣಿಗಳ ಥರ, ಹಾಗೆ ಬಿಟ್ಬಿಟ್ಟಾಗ ಅದು ಕನಲು ಬಿಡುತ್ತೆ. ಆ ಕಾಮ ಕನಲುವುದು ಪ್ರೇಮ ಅಂತ ಹೇಳ್ತೀವಿ. ಆ ಪ್ರೇಮದ ಹೆಸರಿನಲ್ಲಿ ಕಾಮ ಕನಲದಾಗ ಒಂದು ಪಿಶಾಚಿ ಆಗ್ಬಿಡುತ್ತದೆ. ಆ ಕಾಮ ನಿಜವಾಗ್ಲೂ ರಿಫೈನ್ ಮಾಡಿ ಪ್ರೇಮ ಆದರೆ, ಅಕಸ್ಮಾತ್ ಕೋಪ ಬಂದಿದ್ರು ನೀವು ಹೇಳ್ತೀರಾ, ನೋಡೋ ನಾನು ಕಾಳಿ ಆಗ್ಬಿಟ್ಟೆ ಅಂತ. ಕಾಳಿ ಆಗೋದು ವಾಸಿ ಪಿಶಾಚಿ ಆಗೋಕ್ಕಿಂತ. ಆ ಕಾಳಿ ಸೌಮ್ಯವಾದರೆ ಸರಸ್ವತಿ ಆಗ್ತಾಳೆ, ಸರಸ್ವತಿ ಲಕ್ಷ್ಮಿ ಆಗ್ತಾಳೆ. ಅಂದರೆ ಆ ರೂಪಗಳು ಬರುತ್ತೆ. ಆದರೆ ಪಿಶಾಚಿ ಆಗಬಾರ್ದು. ಆ ಪ್ರೇಮ ಕನಲಿದ್ರೆ, ಅಂದರೆ ಪ್ರೇಮ ಅನ್ನೋದು ಕಾಮ ಅಂತ, ಕಾಮ ಪ್ರೇಮ, ಕಾಮ ತುಂಬಿದ ಪ್ರೇಮ ಕನಲಿದ್ರೆ ಪಿಶಾಚಿ ಆಗ್ಬಿಡುತ್ತೆ. ಇಲ್ಲದೆ ಇದ್ರೆ ಅದು ಲಕ್ಷ್ಮಿ ಆಗುತ್ತೆ. ಯಾರಿಗೆ ಆ ಕಾಮವನ್ನು ನಿಜವಾದ ಹತೋಟಿಯಲ್ಲಿಟ್ಕೊಂಡು ಆ ಪ್ರೇಮವನ್ನು ಅದರಲ್ಲಿ ಸೌರಭ ಬರೋ ಹಾಗೆ ಮಾಡಿ ರಿಫೈನ್ ಮಾಡ್ತಾನಲ್ಲ, ಅವನು ನಿಜವಾಗ್ಲೂ ರಿಚೆಸ್ಟ್ ಪರ್ಸನ್ ಆನ್ ಅರ್ತ್. ಲಕ್ಷ್ಮೀ ಪುತ್ರ ಅಂತ ಹೇಳಬೇಕು. ಲಕ್ಷ್ಮಿ ಒಲಿದ್ರೆ ಹೇಗಿರುತ್ತೋ ಹಾಗಿರುತ್ತೆ. ಆ ಭಾವ ಒಂದು ಪರಿಪಕ್ವ ಆಗ್ತಾ 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 ಹೋಗ್ತಾ ಇದೆ. ಅಲ್ಲಿವರೆಗೂ ನಾವೇನ್ ಮಾಡ್ತೀವಿ, ಆ ಕಾಮನೆಗಳು ಬಂದಾಗ ಪ್ರೇಮದ ಹೆಸರಿಡ್ತೀವಿ. ಆದರೆ ಆ ಕಾಮನೆಗಳು ಲಸ್ಟ್ನ ಲವ್ ಅಂದಂಗೆ, ಇನ್ಫ್ಯಾಚುಯೇಷನ್ ಲವ್ ಅಂದಂಗೆ, ಎಲ್ಲದಕ್ಕೂ ಲವ್ ಅಂದ್ಬಿಡ್ತೀವಿ. ಆ ಪ್ರೇಮ ಅದೇನಾಗತ್ತೆ, ಅದು ತೃಪ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಅನ್ಲಿಮಿಟೆಡ್ ಆಗಿ ಅದಕ್ಕೆ ಏನಾದರೂ ಮಾಡ್ತಾನೇ ಇರಬೇಕು. ತೃಪ್ತಿ ಇಲ್ಲ ಅದರೊಳಗೆ. ಆ ಕಾಮದಲ್ಲಿ ತೃಪ್ತಿ ಇಲ್ಲ. ಅದೇ ಪ್ರೇಮವಾಗ್ತಾ ಆಗ್ತಾ 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 ಅದು ಪರಿಪಕ್ವವಾಗ್ತಾ ಆಗ್ತಾ ತನ್ನ ಒಂದು ಪರಿಪೂರ್ಣತೆಯನ್ನು ಕಂಡುಕೊಳ್ತಾ ತೃಪ್ತಿ ಸಿಗತ್ತೆ. ಆದರೆ ಅಷ್ಟು ನಮ್ಮಲ್ಲೇ ಆಗಬೇಕಲ್ಲ. ಅಲ್ಲಿವರೆಗೂ ನಾವೇನು ಮಾಡ್ತೀವಿ, ಗಮನಿಸಬೇಕು, ಯಾಚಿಸೋದು. ಯಾವಾಗಲೂ ಇವರಿಂದ ಸಿಗತ್ತಾ, ಅವರಿಂದ ಸಿಗತ್ತಾ, ಇವರಿಂದ ಸಿಗತ್ತಾ, ಅವ್ರು ಕೊಡ್ತಾರಾ, ಇವ್ರು ಕೊಡ್ತಾರಾ, ಅವರೆಷ್ಟು ಕೊಟ್ಟರು, ಅವ್ರು ಕೊಟ್ಟಿಲ್ಲ, ಇವರಿಂದ ಬೇಕು, ಅವರಿಂದ ಬೇಕು. ಯಾಚನೆ ಯಾಚನೆ ಯಾಚನೆ. ಪ್ರತಿಯೊಂದು ಪ್ರೇಮದಲ್ಲೂ ಯಾಚನೆ, ಭ್ರಮಿಸ್ಕೊಳ್ಳೋದು. ಇದು ಭ್ರಮೇನೆ. ಇವ್ರು ಕೊಟ್ಟರೆ ಇವ್ರು ಚೆನ್ನಾಗಿರುತ್ತೆ, ಇವರಿಂದ ಪ್ರೀತಿ ಸಿಕ್ಕರೆ ಚೆನ್ನಾಗಿರುತ್ತೆ, ಇವ್ರ ಪ್ರೀತಿ ಬೇಡ, ಅವ್ರ ಪ್ರೀತಿ ಬೇಕು. ಭ್ರಮಿಸ್ಕೊಂಡು ಪ್ರತಿ ಪ್ರೇಮದಲ್ಲೂ ಯಾಚಿಸಿ 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 ಎಲ್ಲೋ ಒಂದು ಕಡೆ ಸಾಯೋದ್ರೊಳಗೆ ಸಿಗಲ್ಲ ನೋಡಿ. ಎಲ್ಲೋ ಒಂದು ಕಡೆ ಸುಸ್ತಾಗಿ ಸೋತೋಗ್ಬಿಟ್ಟು ಯಾವುದೋ ಒಂದನ್ನು, ಅಷ್ಟರಲ್ಲಿ ಯಾವುದೋ ಒಂದು ನಂದು ಅಂತ ಅಂದ್ಕೊಂಡು ನನ್ನನ್ನು ಕಾಣೋದಕ್ಕೆ ಮಮಕಾರದಿಂದ ಅದಕ್ಕೆ ನಮ್ಮನ್ನು ಬಲಿ ಕೊಟ್ಬಿಟ್ಟು, ಸಂಪೂರ್ಣವಾಗಿ ಬಲಿ ಕೊಟ್ಬಿಟ್ಟು ಆ ಕಾಮವನ್ನು ಶಮನಗೊಳಿಸೋದು.
ಇದು ಈ ಥರ ಶಮನಗೊಳಿಸೋದು ಶಾಂತಿ ಆಗಲ್ಲ, ಅಥವಾ ಈ ಥರ ಶಮನಗೊಳಿಸೋದು ಸಂಪೂರ್ಣವಾಗಿ ಅದು ಹೋಗೋದಿಲ್ಲ, ಅದು ಒಳಗಡೆ ಮತ್ತೆ ನಮ್ಮ ಕರ್ಮವಾಗಿ ಉಳ್ಕೊಳ್ಳುತ್ತೆ. ಇದನ್ನು ನಾವು ತಿಳ್ಕೋಬೇಕು. ಯಾವ ರೀತಿ ದಿವಿಜಿಯವರು ಇದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ ನೋಡಿ. ಪ್ರೇಮ ಕನಲೆ, ಕನಲೆ ಅಂತಂದ್ರೆ ಇರಿಟೇಟ್ ಆದರೆ, ಪ್ರೇಮ ಕನಲೆ ಅಂದ್ರೆ ಅದು ಕಾಮವೇ, ಪಿಶಾಚಿ. ಪ್ರೇಮ ಕನಲೆ ಪಿಶಾಚಿ, ತೃಪ್ತಿ ಅಂತಿರೆ ಲಕ್ಷ್ಮಿ. ತೃಪ್ತಿ ಆದಾಗ ಲಕ್ಷ್ಮಿ. ಆದ್ರೆ ಮನುಷ್ಯ ಭ್ರಾಮಿಪುದು ಪ್ರತಿ ಪ್ರೇಮ ಯಾಚನೆಯೋಳು. ಆ ಕಾಮ ಇದ್ರೆ ಯಾಚನೆ, ಕೊಡೋದಿರಲ್ಲ. ಯಾಚಿಸೋದು ಅಂದ್ರೆ ಕೇಳೋದು, ಬೇಡದು. ಭ್ರಾಮಿಪುದು, ಭ್ರಮಿಸಿ ಸಿಗ್ಬೋದೇನೋ, ಇಲ್ಲಿ ಸಿಗ್ಬೋದೇನೋ. ಪ್ರತಿ ಪ್ರೇಮ ಯಾಚನೆಯೋಳು. ಮಾಮಕವಿದೆಂದಾವುದಕ್ಕೋ, ಮಾಮಕ ಇದು ನಂದಿರ್ಬೋದು, ಇದು ನಂದನ್ನಾಗಿ ಮಾಡ್ಕೋಬಹುದು, ಇದರಲ್ಲಿ ಪೂರ್ತಿ ಅದಕ್ಕೆ ತಾನೇ ಎಲ್ಲವನ್ನು ಮಾಮಕವೆಂದಾವುದೋ ಒಂದಕ್ಕೋ ತಾನೇ ಬಲಿ ಹೋಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ಶಾಮನವನೊಂದುವುದು ಮಂಕುತಿಮ್ಮ. ಅದನ್ನ ಕೂಲಿಂಗ್ ಅಂದ್ರೆ ಶೀತವಾಗಿ ಅದರಲ್ಲಿ ಶಮನ ಮಾಡ್ಕೊಳ್ಳುತ್ತೆ. ಹುಟ್ಟಿದ್ದು ಕಾಮ ಅದರಲ್ಲಿ ಶಮನ ಮಾಡ್ಕೊಳ್ಳುತ್ತೆ, ಆದರೂ ತೃಪ್ತಿ ಆಗೋದೇ ಇಲ್ಲ. ಅದಕ್ಕೆ ನಾವು ಪಾತ್ರಗಳನ್ನು ಹುಡುಕ್ತೀವಿ. ಯಾವ ಪಾತ್ರದಿಂದ ಕೊಡ್ಲಿ, ತಾಯಿಯಾಗಿ ಕೊಡ್ಲೋ ಅಥವಾ ಮಗಳಾಗಿ ಇಸ್ಕೊಳ್ಳೋ, ತಾಯಿಯಾಗಿ ಕೊಡ್ಲೋ, ತಾಯಿಯಾಗಿ ನನ್ನನ್ನು ನಾನು ಕೊಟ್ಕೊಳ್ಳೋ, ಪಿತನಾಗಿ ಕೊಟ್ಕೊಳ್ಳೋ, ತಂದೆಯಾಗಿ ಕೊಟ್ಕೊಳ್ಳೋ, ಪತಿಯಾಗಿ ಕೊಟ್ಕೊಳ್ಳೋ, ಪತ್ನಿಯಾಗಿ ಕೊಟ್ಕೊಳ್ಳೋ, ಭ್ರಾತನಾಗಿ ಕೊಟ್ಕೊಳ್ಳೋ, ಸುತನಾಗಿ ಕೊಟ್ಕೊಳ್ಳೋ, ಯಾವುದೋ ಸಖನಾಗಿ ಕೊಟ್ಕೊಳ್ಳೋ, ಅಥವಾ ಸ್ನೇಹಿತನಾಗಿ ಅಕ್ಕಪಕ್ಕದವ್ರ ಜೊತೆಗೆ ಇದು ಕೊಟ್ಕೊಳ್ಳೋ, ಯಾರು ಕೊಟ್ಕೊಳ್ಳಿ ಇದನ್ನ. ಯಾವುದೋ ಒಂದು ಪಾತ್ರಕ್ಕೆ ನಾನು ನನ್ನನ್ನು ಸಂಪೂರ್ಣ ಕೊಟ್ಕೋಬೇಕು ಅಂತ ಕಾತರಿಸಿ ತನ್ನದೆಲ್ಲವನ್ನ ಮುಡುಪು ಯಾರ ಕೊಡ್ಲಿ ಅಂತ ಕಾತರಿಸುವ ಪ್ರೀತಿಯ ಹುಚ್ಚು ಚಟ ಮನುಷ್ಯನಿಗೆ ಇದೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೇಗೆ ಮನುಷ್ಯ ಅವನು ಮಾತೆವಲೋ ಪಿತನವಲೋ, ಪತಿಯವಲೋ ಸತಿಯವಲೋ, ಮಾತೆವಲೋ ಪಿತನವಲೋ, ಪತಿಯವಲೋ ಸತಿಯವಲೋ, ಭ್ರಾಂತ ಸುತ ಸಖನವಲೋ, ಪಾತ್ರವೊಂದಕ್ಕೆ ತಾಂ ಕಾತರಿಸುತ್ತಿಹುದು, ತನ್ನೆಲ್ಲವನ್ನೂ ಮುಡುಕು ಕೊಡ ಪ್ರೀತಿಯ ಹುಚ್ಚು ಚಟ ಮಂಕುತಿಮ್ಮ. ಇದು ಚಟ ಅಲ್ಲದೆ ಏನು? ಈ ಪ್ರೀತಿ ಚಟ ಯಾವತ್ತೂ ಪ್ರೇಮವಾಗಲ್ಲ, ಕಂಪ್ಯಾಷನ್ ಆಗಲ್ಲ, ದಯೆ ಕರುಣೆ ಬರಲ್ಲ, ಅದು ಭಕ್ತಿ ಆಗೋದಿಲ್ಲ. ಈ ರೀತಿ ಯಾವುದೋ ಒಂದು ಸಂಸಾರದಲ್ಲಿ ಯಾವುದೋ ಒಂದು ಪಾತ್ರಕ್ಕೆ ನಮ್ಮನ್ನು ನಾವು ಕುಟ್ಕೊಂಡು ನಾವು ತೃಪ್ತಿ ಪಡಕ್ಕೆ ಹೋಗ್ತೀವಿ. ಎಲ್ಲಿ ಸಿಗತ್ತದು? ಯಾರು ಕೊಟ್ಬಿಡ್ತಾರೆ? ಎಲ್ಲಾನು ನೀವು ಕೊಟ್ಬಿಟ್ರೆ ಅವರೆಲ್ಲ ಕೊಟ್ಬಿಡ್ತಾರ? ನೀನು ಸಂಪೂರ್ಣವಾಗಿ ಒಬ್ಬರಲ್ಲಿ ಮುಳುಗಕ್ಕಾಗತ್ತಾ? ಆದರೆ ಮುಳುಗಕ್ಕಿಷ್ಟ, ತನ್ನ ಕರಗಿಸ್ಕೊಳ್ಳೋಕ್ಕಿಷ್ಟ. ಅಂಥ ಒಂದು ಸಲ್ಯೂಟ್ ಎಲ್ಲಿದೆ? ಇಲ್ಲ. ಆವಾಗ ಏನ್ ಮಾಡ್ತೀವಿ? ಮನುಜ ರೂಪದಲ್ಲಿ ಸಿಕ್ಕಿಲ್ಲಲ್ಲ ನನಗೆ, ಏನ್ ಮಾಡೋಣ? ನನ್ನ ಹೃದಯದಲ್ಲಿ ಕೊಡಬೇಕು ಅನಿಸ್ತಾ ಇದೆಯಲ್ಲ ನನ್ನ ಅನುರಾಗವನ್ನ, ಬೆಕ್ಕಗಾದ್ರೂ ಕೊಡೋಣ, ಗಿಣಿ ಸಾಕೋಣ, ಗಿಣಿವಾದ್ರೂ ವಾಸಿ, ನನ್ನ ಮಾತನ್ನ ಕೇಳಿ ತಾನು ಮಾತು ಆಡುತ್ತೆ. ಕಪಿಗೆ ಕೊಡೋಣ, ಕೋತಿ ಇದ್ರೆ ಅದನ್ನಾದ್ರೂ ಸಾಕೋಣ, ಶುನಕಕ್ಕೆ ನಾಯಿ ಕೊಡೋಣ, ಬಿಡಾಲ ಅಂದ್ರೆ ಬೆಕ್ಕು, ಬಿಡಾಲಕೋ ಶುಕಕೋ ಕಪಿಗೋ ಶುನಕಕೋ ಸುರಿದು ಎಲ್ಲ ಸುರಿದು ಬಿಟ್ಟು ಅದು ಭಗವನ್ ಬಗಳೋದು, ಅದು ನೆಕ್ಕೋದು, ಅದು ಕುಯ್ ಅನ್ನೋದು, ಅದು ಮಾತಾಡೋದು, ಮಾರ್ಧನಿಯನ್ನ ಕೇಳಿ ಆ ಜೀವಸ್ವರ, ಆ ಒಳಗಡೆ ಇರೋ ನಮ್ಮ ಜೀವಸ್ವರಕ್ಕೆ ಆ ಸ್ವರ ಕೇಳಿ ತಣಿಸೋದಕ್ಕೆ ನೋಡ್ತೀವಿ. ಅಂದ್ರೆ ಎಷ್ಟು ಬೇಕು ಮನುಷ್ಯನಿಗೆ, ಅದರಿಂದ ಆ ಭಾವದಿಂದ ತೃಪ್ತಿ ಆಗ್ಬೇಕು, ಭಾವುಕರಾಗಬೇಕು ಅಂತ ಎಷ್ಟಿರುತ್ತೆ. ಮನುಜ ರೂಪದಿ ಆದರವನ್ನು ಪಡೆಯದ ಹೃದಯ, ಮನುಜ ರೂಪದಿ ಆದರವನ್ನು ಪಡೆಯದ ಹೃದಯ ತನ್ನನುರಾಗವನ್ನು ಬಿಡಾಲಕೋ, ಬೆಕ್ಕಗೋ, ಶುಕಕೋ, ಗಿಣಿಗೋ, ಕಪಿಗೋ, ಶುನಕಕೋ, ಕೋತಿಗೋ, ನಾಯಿಗೋ ಸುರಿದ ರದರ ಮಾರ್ಧನಿಯ ನಾಲಿಪುದು ತಣಿವು ಜೀವಸ್ವರದೆ ಮಂಕುತಿಮ್ಮ. ಯಾರಾದ್ರೂ ಹೋ ಅಂದಾಗ, ಹಾ ಅಂದಾಗ ಎಷ್ಟು ತಣಿವಾಗತ್ತೆ. ಯಾರಾದ್ರೂ ಬೇಕು, ಯಾರಾದ್ರೂ ಹೃದಯದಲ್ಲಿ ನಡೀತಾ ಇದೆಯಲ್ಲ ಅದು ಬೇಕು ಅನ್ನೋದು, ಆ ತೃಪ್ತಿ ಪಡಿಸಕ್ಕೆ ಯಾರಾದ್ರೂ ಬೇಕು. ಕೊನೆಯಲ್ಲಿ ಎಲ್ಲ ಸರಿ, ಯಾರಿಂದನೂ ಸಮಾಧಾನ ಆಗಲ್ವೇ ಇದು? ದೇವರಿಗೆಲ್ಲ ಕೊಟ್ಬಿಡೋಣ, ಹರಿಗೆ ಎಲ್ಲವನ್ನೂ ಅರ್ಪಿಸ್ಕೊಂಡ್ಬಿಡೋಣ, ಎಲ್ಲ ಅನುರಾಗವೆಲ್ಲವನ್ನೂ ಸಲ್ಲಿಸ್ಬಿಡೋಣ ಅಂದಾಗ ಅವನು ಯಾವತ್ತೂ ಈ ಥರ ನನಗೆ ಈ ನಾಯಿ ಹಾ ಹಾ ಅನ್ನೋದು, ಬೆಕ್ಕು ಕುಯ್ ಅನ್ನೋದು, ಗಿಣಿ ವಾಪಸ್ ಹೇಳೋದು, ಅಥವಾ ಯಾರೋ ಪ್ರೀತಿಸಿದಾಗ ಹೋ ಅನ್ನೋದು, ಪ್ರೀತಿಯಿಂದ ಐ ಲವ್ ಯು ಅನ್ನೋದು, ಇದೆಲ್ಲನೂ ಮಾರ್ಧನಿ. ಎಲ್ಲಿ ಹರಿ ಕೊಡ್ತಾನೆ? ನನಗೆ ಬೇಕಾಗಿರೋದು ವಾಪಸ್ ಧ್ವನಿ. ಹರಿಗೆ ಎಲ್ಲ ಅನುರಾಗ ಹಾಕಿದ್ರೂ ಕೂಡ ಅವನು
ಅನುರಾಗ ಸುರಿದ್ರು ಮರುನುಡಿಯ ನುಡಿವನೇನ್ ಅವನು ಒಡಲ ತೋರದನು ಅವನೇನ್ ಕಾಣಿಸ್ಕೊಂಡ್ಬಿಡ್ತಾನ, ನನ್ನನ್ನು ಬಂದು ತಪ್ಕೊಂಡ್ಬಿಡ್ತಾನ, ಪಕ್ಕದಲ್ಲಿ ಕೂತ್ಕೋತಾನ, ಬೆನ್ನು ಸವರ್ತಾನ, ತಲೆ ಸವರ್ತಾನ, ಏನ್ ಮಾಡ್ತಾನೆ ಅವನು ಅಂದ್ರೆ ಈ ಜೀವಕ್ಕೆ ಮನುಷ್ಯನಾದ್ಮೇಲೆ ಬೇಕಿರೋದು ಎಲ್ಲೋ ಬಂದು ದೇವ್ರು ನಿಂತ್ಕೊಂಡು ಪ್ರತ್ಯಕ್ಷ ಆಗೋದಲ್ಲ, ಪರಿತಪಿಸೋದು. ಜೀವ ಯಾವುದಕ್ಕೆ ಅಂದ್ರೆ ಜೀವ ಸರಸವನೆಳೆಸಿ, ಒಂದು ಜೀವ ಇನ್ನೊಂದು ಜೀವದ ಜೊತೆಗೆ ಸರಸವನ್ನೆಳೆಸಿ, ಆ ಸರಸಕ್ಕೆ ಸಾಮ್ಯತೆ ಬೇಕು, ಸರಸಕ್ಕೆ ಆ ಒಂದು ಸಾಮರಸ್ಯ ಬೇಕು, ಸರಸಕ್ಕೆ ಸಮಾಗಮಕ್ಕೆ ಏನೋ ಒಂದು ಬೇಕಲ್ಲ. ಅದು ನನಗಿದೆ ಅವ್ರಿಗಿಲ್ಲ ಅನ್ಕೋತೀವಿ ಹೊರತು ನಾವು ಬರೀ ನಮ್ಗಿಲ್ಲ ಅಂತ ಅನ್ಕೊಳ್ಳಲ್ಲ. ನನ್ನ ಹತ್ರ ಇದೆ, ಯಾರು ಸಿಗ್ತಾ ಇಲ್ಲ ನನಗೆ. ಇದು ನರಧರ್ಮ ಸೂಕ್ಷ್ಮವಿದು ಮಂಕುತಿಮ್ಮ. ನರನ ಧರ್ಮದ ಸೂಕ್ಷ್ಮ ಏನು ಅಂದ್ರೆ ಆ ಒಳಗಡೆ ಜೀವ ತೃಪ್ತಿಪಡಿಸೋದೇನೆ. ಆ ದೇಹದೊಳಗೆ ಸೇರ್ಕೊಂಡಿದೆ ಆ ಜೀವ, ಅದಕ್ಕೆ ತೃಪ್ತಿಪಡಿಸ್ಬೇಕು ನಾನು ಅಂತ ಹೊರಗಡೆ ಓದಾಡ್ತಾ ಇರ್ತೀವಿ. ಆದ್ರೆ ಒಳಗಡೆ ಪರಮಾತ್ಮನ ಜೊತೆಗೆ ಸೇರ್ಬೇಕು ಅನ್ನೋದು ಇವಾಗಿಲ್ಲ. ನನಗೆ ತೃಪ್ತಿ ಸಿಗಲ್ಲ, ಪರಮಾತ್ಮನ ಜೊತೆಗೆ ಸೇರಿದ್ರೆ ನನಗೆ ಅನುರಾಗ ಎಲ್ಲ ಕೊಟ್ಟರು ಕೂಡ ನುಡಿಯಲ್ಲ ಅವನು. ಮರುನುಡಿಯ ನುಡಿಯವನೇನ್ ಒಡಲ ತೋರದನು, ಪರಿತಪಿಸುವುದು ಜೀವ ಸರಸವನೆಳೆಸಿ, ನರಧರ್ಮ ಸೂಕ್ಷ್ಮವಿದು ಮಂಕುತಿಮ್ಮ. ಅದರಿಂದ ನೋಡಿ, ಯಾವತ್ತೂ ಅಷ್ಟೇನೆ ಮನುಷ್ಯ ಒಬ್ನೇ ಇರಕ್ ಸಾಧ್ಯವೇ ಇಲ್ಲ. ಒಬ್ನೇ ಇರಬೇಕಾದ್ರೆ ತುಂಬಾ ಮೆಚುರಿಟಿ ಬೇಕು. ಆ ಪ್ರೇಮ ಅನ್ನೋದು ಭಕ್ತಿ ಆಗ್ತಾ 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 ಏಕಾಂತ ಗೊತ್ತಾಗೋದು. ಬರೀ ಕಾಮದಲ್ಲಿ ಗೊತ್ತಾಗಲ್ಲ, ಒಂಟಿತನ ಕಾಡತ್ತೆ. ಪ್ರೇಮದಲ್ಲೂ ಅಷ್ಟೇನೆ ಬಿದ್ದಾಗ ಅದು ಇನ್ನೂ ಕಾಮ ತುಂಬಿದ್ರೆ, ಅದರಲ್ಲಿ ಪ್ರೇಮದಲ್ಲಿ ಅಟ್ಯಾಚ್ಮೆಂಟ್ ಇದ್ರೆ, ಆ ಪಾತ್ರಗಳಲ್ಲಿ ಸೇರ್ಕೊಂಡು ಒದ್ದಾಡ್ತಿದ್ರೆ ನಮಗೆ ಆ ಪರಿಪೂರ್ಣತೆ ಸಿಗಲ್ಲ. ಅದಕ್ಕೆ ತುಂಬಾ ಚೆನ್ನಾಗಿ ಆ ಸ್ಥಿತಿ ಹೇಗಿರುತ್ತೆ, ಯಾವ ರೀತಿ ಆ ಮೊರೆ ಇರುತ್ತೆ, ಯಾವ ರೀತಿಯ ಏನನ್ನ ಕೋರುತ್ತೆ ಜೀವ, ಅಲ್ಲಿವರೆಗೂ ಅದನ್ನ ಬಡಜೀವ ಅಂತ ಹೇಳ್ತಾರೆ. ಬಡಜೀವ ಅಂದ್ರೆ 2 ತರ ಬಡತನ. ಒಂದು, ಏನ್ರಿ ಬಡವಾಗಿ ಹೋಗಿದ್ದೀರಾ ಅಂತೀರಾ, ಅಂದ್ರೆ ಕೊರ್ಗೋಗಿದ್ದೀರಾ ಅಂತ, ಅಂದ್ರೆ ಶಕ್ತಿ ಇಲ್ಲ ಅಂತ. ಇನ್ನೊಂದು ಬಡ ಅಂದ್ರೆ ಪೋರ್ ಅಂತ. ವೀಕ್ನೆಸ್ ಅಂಡ್ ಪಾವರ್ಟಿ ಇಸ್ ಡೆಡ್ಲಿ ಕಾಂಬಿನೇಷನ್. ಹಾಗೆ ಕೋರುವುದು ಬಡ ಜೀವ, ಪ್ರೇಮ ಇಲ್ಲದೆ ಬಡತನ ಬರೋದು, ಲಕ್ಷ್ಮಿ ತರ ರಿಚ್ ಆಗದೆ ಇರೋದು, ಸರಿಯಾದ ಪ್ರೇಮ ಇಲ್ಲದೆ. ಹಾಗೆ ನೋಡಿದಾಗ ಕಾರಿರುವಳು, ಇದನ್ನ ನೀವು ಕಲ್ಪಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಎಷ್ಟೋ ಸತಿ ನಿಮ್ಗೆ ಅನ್ಸಿದೆ, ತುಂಬಾ ಕಗ್ಗತ್ತಲ ಕಾಡಲ್ಲಿ ನೀವು ಹೋಗ್ತಾ ಇದ್ದೀರಾ, ಒಬ್ಬರೇನೆ ಹೋಗ್ತಾ ಇದ್ದೀರಾ, ಏಕಾಂತದಲ್ಲಿ ಹೋಗ್ತಾ ಇದ್ದೀರಾ. ಇದೊಂದು ಪರಿಸ್ಥಿತಿ ಕಲ್ಪಿಸ್ಕೊಂಡ್ರೆ ಆ ಭಾವ ಬರುತ್ತಲ್ಲ, ಹಾಗೆಲ್ಲರಿಗೂ ಬಂದಿರುತ್ತೆ. ಒಬ್ಬರೇ ಹೋಗ್ತಾ ಇದ್ದೀರಾ, ಆಕಾಶದಲ್ಲಿ ನೂರಾರು ತಾರೆಗಳು ಮಿನುಗ್ತಾ ಇದೆ, ನೀವು ಒಬ್ಬರೇ ದಾರಿಗ ಹೋಗ್ತಾ ಇದ್ದೀರಾ. ಆಗ ನಿಮಗೆ ದೂರದ ದೈವದ ಕಡೆ ಗಮನ ಇಲ್ಲ, ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ದೂರದ ದೈವದ ಕಡೆ ಗಮನ ಇಲ್ಲ. ಯಾಕೆ ಅಂದ್ರೆ ಒಳಗಡೆ ಮನುಷ್ಯನ ಒಂದು ಕಂಪ್ಯಾನಿಯನ್ ಬೇಕು, ಒಂದು ಕಂಪನಿ ಬೇಕು. ಒಬ್ಬನೇ ಕಾಡಲ್ಲಿ ಹೋಗ್ತಾ ಇದ್ದಾಗ ಕತ್ತಲಲ್ಲಿ ಅಂಥ ಬ್ಯೂಟಿಫುಲ್ ಆಗಿ ನಕ್ಷತ್ರಗಳು ಹೊಳಿತಾ ಇದ್ರು ಕೂಡ ಆ ದೂರದ ದೈವದ ಮಾತು ಹಾಗಿರ್ಲಿ, ಅವನು ಹುಡುಕ್ತಾ ಇರೋದು ಏನು, ಆಕಾಶ ನೋಡ್ತಾ ಇಲ್ಲ, ಅದು ಎಂಜಾಯ್ ಮಾಡ್ತಾ ಇಲ್ಲ. ಅವ್ನು ಹುಡುಕ್ತಾ ಇರೋದು, ಇಲ್ಲಿ ಯಾವುದಾದ್ರೂ ಮನೆ ಇದೆಯಾ, ಇಲ್ಲಿ ಯಾವುದಾದ್ರೂ ಬೆಳಕು ಕಾಣ್ತಾ ಇದೆಯಾ, ಇಲ್ಲಿ ಯಾವುದಾದ್ರೂ ಒಂದು ಜೀವ ಜೀವಿಸ್ತಾ ಇರ್ಬೋದಾ ಮನುಷ್ಯ, ನನ್ನ ಥರದ್ದೇ ಇರೋನು ಯಾವುದೋ ಒಬ್ಬ ಇದಾನ, ಅಥವಾ ಯಾವುದೋ ಒಂದು ಜೀವ ಪರಿತಪಿಸ್ತಾ ಇದೆಯಾ, ಹಲೋ ಅಂದ್ರೆ ಮಾತಾಡೋರು ಅಥವಾ ಕೂತ್ಕೊಂಡು ಒಂದು ಲೋಟ ಕಾಫಿ ಕುಡಿಯೋರು ಯಾರಾದ್ರೂ ಸಿಗ್ತಾರಾ, ಅಥವಾ ಯಾರನ್ನಾದ್ರೂ ನೋಡ್ಬೋದಾ ಮನುಷ್ಯನ್ನ, ಅದು ಕೋರ್ತಾ ಇದೆ ಬಡ ಜೀವ. ಅಂದ್ರೆ ಮಾನುಷ ಸಖ. ಇಲ್ಲಿ ನಾವು ತಿಳ್ಕೋಬೇಕು, ಮನುಷ್ಯನಿಗೆ ಕಂಪನಿ ಎಷ್ಟು ಮುಖ್ಯ, ಆಮೇಲೆ ಯಾವ ಥರ ಕಂಪನಿ, ಯಾವ ಥರ ಅದು ಸಹವಾಸ ಅನ್ನೋದು ಆಮೇಲೆ ಬರುತ್ತೆ. ಅದಕ್ಕೆ ಮೊದಲು ನಮಗೆ ಯಾರು ಜೊತೆನಲ್ಲಿ ಇರೋರು ತುಂಬಾ ಒಂದು ಕಂಪ್ಯಾನಿಯನ್ ಅನ್ನೋದು ಎಷ್ಟು ಮುಖ್ಯ ಮನುಷ್ಯನಿಗೆ. ಯಾವ್ಯಾವ ಥರ ಅದು ಸಿಗುತ್ತೆ, ಯಾವ್ಯಾವ ಥರ ಸಿಗಬೇಕು ಅನ್ನೋದು ನೋಡಿ. ಕಾರಿರುಳೊಳಾಗಸದಿ ತಾರೆ ನೂರಿದ್ದರೇನು, ಕಾರಿರುಳೊಳಾಗಸದಿ ತಾರೆ ನೂರಿದ್ದರೇನು, ದಾರಿಗನ ಕಣ್ಗೆ ಬೇಕೊಂದು ಮನೆ ಬೆಳಕು, ದಾರಿಗನ ಕಣ್ಗೆ ಬೇಕೊಂದು ಮನೆ ಬೆಳಕು, ದೂರದ ದೈವ ಅಂತಿರಲಿ ಮಾನುಷ ಸಖನ ಕೋರುವುದು ಬಡಜೀವ ಮಂಕುತಿಮ್ಮ. ಹೀಗೆ ಮನುಷ್ಯನಿಗೆ ಕಂಪನಿ ಬೇಕು, ಕಂಪ್ಯಾನಿಯನ್ಶಿಪ್ ಬೇಕು. ಅದಕ್ಕೆ ಹಾತೊರಿತಾ ಇರ್ತೀವಿ. ಯಾವ್ಯಾವ ಲೆವೆಲ್ನಲ್ಲಿ ಹಾತೊರಿತೀವಿ, ಯಾವ್ಯಾವ ಸ್ಥಿತಿನಲ್ಲಿ ಹಾತೊರಿತೀವಿ, ಎಷ್ಟೆಷ್ಟು ಕೊಡಕ್ಕೆ ಹಾತೊರಿತೀವಿ, ಇಟ್ ಡಿಪೆಂಡ್ಸ್. ನಾಳೆ ಮುಂದುವರಿಸ್ತೀವಿ.